SSL ಶಿಕ್ಷಕರ ನಿಖರವಾದ ಸಂಖ್ಯೆಗೆ ಅನುಗುಣವಾಗಿ ವೇತನಾನುದಾನವನ್ನು ಪಡೆದು ಸಕಾಲದಲ್ಲಿ ವೇತನ ಪಾವತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಇದು ನಮ್ಮ ಸಂಘದ ವತಿಯಿಂದ ನಿಮಗೆ ಬಹಳ ಒತ್ತಾಯಪೂರ್ವಕವಾಗಿ ನಾವು ಕೇಳ್ತಾ ಇದ್ದೀವಿ ಸರ್. 3 ತಿಂಗಳು ಪಗಾರ ಮಾಡಿಲ್ಲ ಅಂತ ನಮ್ಮ ಶಿಕ್ಷಕರ ಪರಿಸ್ಥಿತಿ ಭಾಳ ಗಂಭೀರ ಆಗ್ಯದ. ನೀವು ಅಕ್ಟೋಬರ್ ಫಿಟ್ಮೆಂಟ್ ಅದ ಅಂತೇಳಿ ಆ ಟೈಮ್ನಾಗ ಹಂಗೆ ನಿಲ್ಲಿಸಿದ್ರು, ಜುಲೈ ತಿಂಗಳದು ಆಗಲಿಲ್ಲ. ಸೊ ಹೀಗಾಗಿ ದಯವಿಟ್ಟು ಇದನ್ನ ಏನದ ಅಂತಂದ್ರೆ ಅದಕ್ಕೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇನ್ನು ತ್ರೈಮಾಸಿಕ ಅನುದಾನ ನೀವೇನು ಬೇಡಿಕೆ ಇಡ್ತೀರಿ, ಆ ಬೇಡಿಕೆ ಇಡುವಾಗಲೇ ಮೊದಲೇ ನೀವೆಲ್ಲ ಎಷ್ಟು ಇಡಬೇಕು, ಎಷ್ಟು ಅನುದಾನ ಬೇಕು 3 ತಿಂಗಳಿಗೆ ಅನ್ನೋದನ್ನು ಲೆಕ್ಕ ಮಾಡಿಕೊಂಡು ಹೆಚ್ಚಿನ ಒಂದು ಅನುದಾನವನ್ನು ಸರ್ಕಾರಕ್ಕೆ ನೀವು ಬೇಡಿಕೆ ಇಡ್ರಿ, ಅವಾಗ ಅದು ಕರೆಕ್ಟ್ ಆಗ್ತದೆ. ಇನ್ನೆಲ್ಲ ಆಗಿಲ್ಲ. ಇದರಲ್ಲಿ ಬಜೆಟ್ ಏನಂದ್ರೆ ಸ್ವಲ್ಪ ಹೆಚ್ಚಿಗೆ ನಮ್ಮ ಶಿಕ್ಷಕರು ಹೇಳ್ತಾರೆ, ಅದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಈಗಾಗಲೇ ಸಂಬಂಧಿಸಿದಂತೆ ಈ ಬಜೆಟ್ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆಯನ್ನು ತಯಾರಿಸಿ ನಾವು ತಾಲೂಕ್ ಪಂಚಾಯತ್ಗೆ ಸಲ್ಲಿಸಿದ್ದೇವೆ. ಸೊ ಈ ಹಿಂದೆ ಏನು ನಮಗೆ ಕಡಿಮೆ ಬಜೆಟಿಂದ ಈ ಒಂದು SSL ಶಿಕ್ಷಕರ ಸಮಸ್ಯೆ ಆಗಿತ್ತು, ಮುಂದಿನ ದಿನಗಳಲ್ಲಿ ನಾವು ಹೆಚ್ಚುವರಿಯಾಗಿ ಯಾವುದೇ ಹರಿಯರ್ಸ್ ಇರ್ಬೋದು ಅಥವಾ ಸ್ಯಾಲ್ರಿ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅನುದಾನವನ್ನು ಈ ಒಂದು SSL ಶಿಕ್ಷಕರಿಗೆ ಏನು ತೊಂದರೆ ಆಗ್ತಾ ಇದೆ ಇದನ್ನು ಪರಿಹರಿಸುವ ದೃಷ್ಟಿಯಿಂದ ನಾವು ಮುಂದಿನ ಆಕ್ಷನ್ ಪ್ಲಾನ್ನಲ್ಲಿ ಹೆಚ್ಚುವರಿ ಬಜೆಟನ್ನು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇನೆ. ಈ ಸಮಸ್ಯೆ ಅನ್ನೋದು ತಾತ್ಕಾಲಿಕವಾಗಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನಾವು ಕ್ರಮ ವಹಿಸುತ್ತೇವೆ. ಈಗಾಗಲೇ ಸಂಬಂಧಿತ ಎಲ್ಲ ವಿಷಯ ನಿರ್ವಾಹಕರಿಗೂ ಕೂಡ ನಾವು ಕ್ರಮ ಕೈಗೊಳ್ಳಲು ಪರಿಗಣಿಸಿದ್ದೇನೆ. ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಮೂಲಕ ಆಶ್ವಾಸನೆ ಕೊಡ್ತಿರೋ ಉದ್ದೇಶ ಏನಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿ ಅಡೆತಡೆ ಆಗುವುದಿಲ್ಲ, ಅದೇ ರೀತಿ ವಿಳಂಬ ಆಗುವುದಿಲ್ಲ ಅಂತೇಳಿ ಮನವರಿಕೆ ಮಾಡುತ್ತಾ ತಮ್ಮಲ್ಲಿ ಸರ್ SSL ಬರ್ರಿ एक मिनट सर. 10, 15, 20 ಮತ್ತು 25 ವರ್ಷದ ಕಾಲಮಿತಿ ಉಮ್ಮಡಿಯ ಪ್ರಸ್ತಾವನೆಯನ್ನು ಸಕಾಲದಲ್ಲಿ ಮುಂದೆ ಕಳಿಸುವುದು. 4ನೇದು, ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ CLT ಪಾಸಾದ ಶಿಕ್ಷಕರಿಗೆ ಸರ್ಕಾರದ ಆದೇಶದಂತೆ ಸಹಾಯಧನ ಸಿಗುವಂತೆ ಕ್ರಮ ವಹಿಸುವುದು. ಶಿಕ್ಷಕ ಸ್ನೇಹಿ ಹಾಗೂ ಕ್ರಿಯಾಶೀಲ ಅಧಿಕಾರಿಗಳಾದ ತಾವುಗಳು ಮೇಲಿನ ವಿಷಯಗಳನ್ನು ಪರಿಶೀಲಿಸಿ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದ. वीडियो